ಪ್ರಿಯ ವೀಕ್ಷಕರೇ ನಮಸ್ಕಾರ. ಶ್ರೀ ಕರ್ನಾಟಕಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿರ್ತಕ್ಕಂಥದ್ದು. ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಕೈ ಹಿಡಿಯಲು ಮುಂದಾಗಿರ್ತಕ್ಕಂತಹ ಬಿ ಜೆ ಪಿಯ ರೆಬೆಲ್ ನಾಯಕ ಮಾಜಿ ಶಾಸಕರಾಗಿರ್ತಕ್ಕಂತಹ ನೆಹರು ಓಲೇಕರ್ ಅವರು ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂತಹ ನೆಹರು ಓಲೇಕರ್ ಅವರು ಬಿ ಜೆ ಪಿಯನ್ನು ತೊರೆದು ಕೈಯನ್ನು ಹಿಡಿಯೋಕ್ಕೆ ಮುಂದಾಗಿದ್ದಾರೆ. ಇನ್ನು ಓಲೇಕರ್ ಜೊತೆಗೆ ಫೋನ್ನಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರುವ ಸಿ ಎಂ ಸಿದ್ದರಾಮಯ್ಯನವರು ಹಾಗೂ DCM DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 3 ಗಂಟೆಯ ಸಮಯಕ್ಕೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತಹ ಸಂಜೀವ್ ಕುಮಾರ್ ನೀಲ್ಗೆ ಅವರು ಹೊಸಪೇಟೆಗೆ ಅವರನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಇಂದು ಹೊಸಪೇಟೆಗೆ ಆಗಮಿಸ್ತಕ್ಕಂತಹ CM ಮತ್ತು DCM ಹಾಗೂ ಸಚಿವ ಮಹದೇವಪ್ಪ ಅವರನ್ನು ಭೇಟಿಯಾಗಲಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆ ಪ್ರಚಾರಕ್ಕೂ ಮೊದಲೇ ರಹಸ್ಯವಾಗಿ ಮಾತುಕತೆಯನ್ನು ಮಾಡೋದಕ್ಕೆ ಓಲೇಕರ್ ಅವರು CM ಹಾಗೂ DCM ಅವರನ್ನ ಭೇಟಿಯಾಗಲು ತಿಳಿದಿದ್ದಾರೆ. ಇನ್ನು ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುವ ಬಗ್ಗೆ ಹಾಗೂ ಪಕ್ಷದಲ್ಲಿ ಸ್ಥಾನಮಾನದ ಬಗ್ಗೆ ಚರ್ಚೆ ಕೂಡ ಈ ಸಂದರ್ಭದಲ್ಲಿ ನಡೆಯಲಿದೆ ಅನ್ನೋದು ಒಂದು ತಿಳಿದು ಬಂದಿರತಕ್ಕಂಥದ್ದು. ಇವತ್ತು ಜಿಲ್ಲೆಗೆ ಅಮಿತ್ ಶಾ ಅವರು ಭೇಟಿ ಕೂಡ ನೀಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಪಾಳೆಯದಿಂದ BJPಗೆ ಬಿಗ್ ಶಾಕ್ ಕೊಡೋದಕ್ಕೆ ಅಂತಲೇ ಈ ಒಂದು ಸೇರ್ಪಡೆ ಚಟುವಟಿಕೆ ನಡೆದಿದೆ ಅಂತಲೇ ಹೇಳ್ಬೋದು. BJP ನಾಯಕ ಹಾಗೂ ಮಾಜಿ ಶಾಸಕ ನೆಹರು ಓಲೇಕರ್ಗೆ ಗಾಳ ಹಾಕಿದಂತಹ ಕಾಂಗ್ರೆಸ್ ಪಕ್ಷ ಕಮಲ ಬಿಟ್ಟು ಕೈ ಹಿಡಿಯೋಕ್ಕೆ ಮುಂದಾಗಿದ್ದಾರೆ ನೆಹರು ಓಲೇಕರ್ ಅವರು. ಇನ್ನು CM ಹಾಗೂ DCM ಜೊತೆಗೆ ಮಾತುಕತೆ ಹೊಸಪೇಟೆಯಲ್ಲಿ ಹೋಗಿ ನಡೆಸಿರ್ತಕ್ಕಂಥದ್ದು. ಓಲೇಕರ್ ಮತ್ತು ಕಾಂಗ್ರೆಸ್ ಶಾಸಕರು ಈಗಾಗಲೇ ಒಂದೇ ಕಡೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ಒಂದು ವಾರದಿಂದ ನಡೆಸಿದ ಸಂಧಾನ ಸಕ್ಸಸ್ ಮಾಡಿಕೊಂಡಿದೆ ಕಾಂಗ್ರೆಸ್ ಅಂತಲೇ ಹೇಳ್ಬೋದು. ಶಾಸಕ ಬಸವರಾಜ ಶಿವಣ್ಣನವರು ಜೊತೆಗೆ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತಹ ಸಂಜೀವ್ ಕುಮಾರ್ ನೀಲ್ಗೆ ಅವರ ನೇತೃತ್ವದಲ್ಲಿ ಸಂಧಾನ ಯಶಸ್ವಿಯಾಗಿದೆ. ಮೇ 3ನೇ ತಾರೀಕು ಜಿಲ್ಲೆಯ ರಾಣೆಬೆನ್ನೂರಿಗೆ CM ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮೇ 3ನೇ ತಾರೀಕು ಹಾವೇರಿ ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನೆಹರು ಓಲೇಕರ್ ಅವರು ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಮಾತು ಈಗಾಗಲೇ ಸದ್ಯಕ್ಕೆ ತಿಳಿದು ಬಂದಿರತಕ್ಕಂಥದ್ದು. ಇನ್ನು ಇದು ಎಲ್ಲೋ ಒಂದು ಕಡೆಗೆ BJPಗೆ ಹೊಡೆತ ಬೀಳುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ ಅವರು ಕೂಡ ಶಾಸಕರಾಗಿ ಇದ್ದಂಥವರು ಹಾವೇರಿ ಜಿಲ್ಲೆಯಲ್ಲಿ ಒಂದಷ್ಟು ವಿಧಾನಸಭೆ ಎಲೆಕ್ಷನ್ನಲ್ಲಿ ಒಂದಷ್ಟು ವೈಮನಸ್ಸುಗಳು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ನೆಹರು ಓಲೇಕರ್ ಅವರಿಗೆ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ನಡೆದಿದ್ವು. ಅಂದರೆ ಮಾಜಿ ಶಾಸಕ ನೆಹರು ಓಲೇಕರ್ ಅವರು ಕೂಡ ಒಂದಷ್ಟು ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಮಾತನಾಡಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಟಿಕೆಟ್ ಕೈ ತಪ್ಪಿಸಿದ್ದು ನನಗೆ ನೇರವಾಗಿ ಬಸವರಾಜ ಬೊಮ್ಮಾಯಿನೇ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಮಾಜಿ ಶಾಸಕರಾಗಿರ್ತಕ್ಕಂತಹ ನೆಹರು ಓಲೇಕರ್ ಅವರು ಹೇಳಿದರು. ಇದು ಎಲ್ಲ ಒಂದು ಕಡೆಗೆ ಅದು ಬಸವರಾಜ ಬೊಮ್ಮಾಯಿ ಅವರು ಈಗೇನು ಲೋಕಸಭೆ ಅಭ್ಯರ್ಥಿ ಆಗಿದ್ದಾರೆ, BJP ಅಭ್ಯರ್ಥಿ ಆಗಿದ್ದರೂ ಕೂಡ ಒಂದೇ ಒಂದು ಬಾರಿ ನೆಹರು ಓಲೇಕರ್ ಅವ್ರನ್ನ ಭೇಟಿಯಾಗಿಲ್ಲ ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದಾಗಲಿ ಅವರನ್ನು ಭೇಟಿಯಾಗೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಅಸಮಾಧಾನಗೊಂಡಿರ್ತಕ್ಕಂತಹ ಮಾಜಿ ಶಾಸಕ ನೆಹರು ಓಲೇಕರ್ ಅವರು BJPಯನ್ನು ತೊರೆದು ಕೈ ಹಿಡಿಯೋಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ನಾನು ಏನೇ ಬಿಟ್ಟರು ಕಾರ್ಯಕರ್ತರನ್ನ ಬಿಡೋಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿದ್ದಂತಹ ಮಾಜಿ ಶಾಸಕ ನೆಹರು ಓಲೇಕರ್ ಅವರು ಅವರ ಜೊತೆ ಒಂದು ಹಂತದ ಮಾತುಕತೆಯನ್ನು ಕೂಡ ನಡೆಸಿರಬಹುದು. ಹಾಗಾಗಿಯೇ ಇವತ್ತು CM ಮತ್ತು DCM ಅವರನ್ನು ಭೇಟಿಯಾಗಿ ಅವರ ಸಮ್ಮುಖದಲ್ಲೇ ಒಂದು ಅಧಿಕೃತವಾಗಿ ಮೇ 3ರಂದು ಒಂದು ಪಕ್ಷಕ್ಕೆ ಸೇರ್ಪಡೆ ಆಗೋತಕ್ಕಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗಾಗಲೇ ಹೊಸಪೇಟೆಗೆ ತೆರಳಿರೋದನ್ನು ನಾವು ನೋಡ್ತಾ ಇದ್ದೀವಿ.